ಸೊ ಫಸ್ಟ್ ಯಾರ್ಯಾರು ಮಫ್ತಿ ನೋಡಿಲ್ಲ ಅವರು ಡೈರೆಕ್ಟಾಗಿ ಫಿಲ್ಮ್ ನೋಡ್ಬೋದು. ಸೊ ಮೂವಿ ಮಾತ್ರ ಕ್ಲಾಸ್ ಆಗಿದೆ. ಶಿವಣ್ಣ ಗೊತ್ತಲ್ಲ, ನಾನು ಥಿಯೇಟ್ರಲ್ಲಿ ನೋಡಿದಾಗ ಮೈ ಜುಮ್ ಅಂತ ಇತ್ತು, ಆ ರೇಂಜಲ್ಲಿ ಇತ್ತು. ಸೊ ಇದರಲ್ಲಿ ರುಕ್ಮಿಣಿ ವಸಂತ್ ಇದ್ದಾರೆ. ಸೊ ಆಸ್ ಯೂಶುವಲ್ ರುಕ್ಮಿಣಿ ವಸಂತ್ ಯಾರಿಗೂ ಸಿಗಲ್ಲ. ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮೂವಿ ರಿವ್ಯೂ ಮಾಡ್ತಾ ಇರೋದು ಯಾವುದು ಅಂದರೆ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಮೂವಿ ಆಫ್ 2024 ಕನ್ನಡ ಅಲ್ಲಿ ಮಾಡಿರೋ ಶಿವಣ್ಣ ಮಾಡಿರೋ ಫಿಲಮ್ ಯಾವುದು ಅಂದರೆ ಭೈರತಿ ರಣಗಲ್. ಸೊ ಇದನ್ನು ನಾವು ಥಿಯೇಟ್ರಲ್ಲಿ ನೋಡಿದ್ದೀನಿ, ಆದರೂ ಅಮೆಝಾನ್ ಪ್ರೈಮಲ್ಲೂ ನೋಡಿ ಇನ್ನೊಂದ್ಸತಿ ರಿವ್ಯೂ ಮಾಡ್ತಾ ಇದ್ದೆ. ಯಾಕೆ ಅಂದರೆ ಥಿಯೇಟ್ರಲ್ಲಿ ನೋಡಿದಾಗ ನಾವಿನ್ನೂ ಚಾನಲೇ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವಾಗ ಯಾಕೆ ಬಿಡಬೇಕು ನಾವು ಅಂತೇಳಿ ನಮ್ಮ ಕನ್ನಡ ಮೂವಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ನಾನು ಈ ರಿವ್ಯೂ ಮಾಡ್ತಾ ಇದ್ದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಇದು ಪ್ರೈಮ್, ಅಮೆಝಾನ್ ಪ್ರೈಮಲ್ಲಿ ಇದೆ. ಸೊ ಫಸ್ಟ್ ಯಾರ್ಯಾರು ಮಫ್ತಿ ನೋಡಿಲ್ಲ ಅವರು ಡೈರೆಕ್ಟಾಗಿ ಫಿಲ್ಮ್ ನೋಡ್ಬೋದು, ಆಮೇಲೆ ಮಫ್ತಿ ನೋಡ್ಬೋದು. ಸೊ ಇಟ್ ಈಸ್ ಎ ಪ್ರೀಕ್ವಲ್, ಅಂದರೆ ಭೈರತಿ ರಣಗಲ್ ಯಾಕೆ ಆ ಥರ ಇರೋದು, ಹೆಂಗೆ ಭೈರತಿ ರಣಗಲ್ ಈ ಥರ ರೋಡಿಸಮ್ ಇಳ್ದಿದ್ದು ಅಂತ ಸ್ಟೋರಿ ಇದರಲ್ಲಿದೆ. ಸೊ ಮಫ್ತಿಯಲ್ಲಿ ಡೈರೆಕ್ಟಾಗಿ ಸೆಕೆಂಡ್ ಹಾಫಲ್ಲಿ ಬರೋ ಶಿವಣ್ಣ ಸೊ ಏನಕ್ಕೆ ಅದು ಆಗಿದ್ದು ಅಂತ ಈ ಮೂವಿಲಿದೆ. ಸೊ ಮೂವಿ ಮಾತ್ರ ಕ್ಲಾಸ್ ಆಗಿದೆ. ಶಿವಣ್ಣ ಗೊತ್ತಲ್ಲ, ನಾವು ಹೇಳೋದೇ ಬೇಕಾಗಿಲ್ಲ, ಕ್ಲಾಸು ಮಾಸು ಎಲ್ಲ ಇದೆ ಮೂವಿಲಿ. ಎಲ್ಲೂ ನಿಮಗೆ ಬೋರ್ ಹೊಡೆಯಲ್ಲ. ಎಷ್ಟೊಂದು ಗೂಸ್ ಬಂಪ್ಸ್ ಇದೆ, ಮೂಮೆಂಟ್ಸ್ ಇದೆ, ಎಷ್ಟೊಂದು ವಾವ್ ಮೂಮೆಂಟ್ಸ್ ಇದೆ. ಒಂದೊಂದು ಸೀನೇನು ಅಲ್ಟಿಮೇಟ್ ಆಗಿದೆ. ನಾನು ಥಿಯೇಟ್ರಲ್ಲಿ ನೋಡಿದಾಗ ಮೈ ಜುಮ್ ಅಂತ ಇತ್ತು, ಆ ರೇಂಜಲ್ಲಿ ಇತ್ತು. ಇವಾಗ್ಲೂ ನಾನು ಮನೆಯಲ್ಲಿ ನೋಡ್ಬೇಕಾದ್ರೆ ನನಗೆ ಅನ್ನಿಸ್ತು, ಯಾಕಂದ್ರೆ ಅದೆಲ್ಲ ನೆನಪಾಗ್ತಾ ಇತ್ತು, ಏನಪ್ಪ ಹಿಂಗೆಲ್ಲ ಇತ್ತಲ್ಲ ಅಂತ. ಒಂದೊಂದು ಸೀನು ಹಂಗೆ ಇತ್ತು ಸ್ಟಾರ್ಟಿಂಗಿಂದನೇ. ಸೊ ಚಿಕ್ಕವನಿಂದ ತೋರಿಸ್ತಾರೆ ಶಿವಣ್ಣನ. ಸೊ ಅದಾದ್ಮೇಲೆ ಒಂದೊಂದೇ ಫೇಸ್ ಆಗಿ ಹೇಗೆ ಹೋಗ್ತಾನೆ ಅಂತ ತೋರಿಸಿದ್ದಾರೆ. ಹೆಂಗೆ ಒಬ್ಬ ಲಾಯರ್ ರೌಡಿಸಮ್ ಗಿಲ್ದು ಅಂದ್ರೆ ಗ್ಯಾಂಗ್ಸ್ಟರ್ ಗಿಲ್ದು ಹೆಂಗೆ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ ತೋರಿಸಿದ್ದಾರೆ. ಸೊ ಇದರಲ್ಲಿ ಪ್ರಾಪರ್ ಆಗಿ ಯಾವ ಸ್ಟೋರಿನೂ ಬಿಟ್ಟಿಲ್ಲ. ನೀವು ಮಫ್ತಿ ನೋಡಿದ್ರೆ ಸೊ ಎಷ್ಟೊಂದು ಲೂಸ್ ಎಂಡ್ಸ್ ಇತ್ತು, ಯಾಕಪ್ಪ ಹಿಂಗೆ, ಇವಳು ಯಾಕೆ ಮಾತಾಡ್ತಾ ಇಲ್ಲ ಇವಳ ಜೊತೆ, ಇವ್ನಿಗೆ ಯಾಕೆ ಇನ್ನೂ ಮದುವೆ ಆಗಿಲ್ಲ ಅಂತ ಎಷ್ಟೊಂದು ಲೂಸ್ ಎಂಡ್ಸ್ ಇತ್ತು. ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಬಿಟ್ಟಿದ್ದಾರೆ ಯಾವುದು ಭೈರತಿ ರಣಗಲ್ಲಲ್ಲಿ. ಯಾವ ಸ್ಟೋರಿನೂ ಬಿಟ್ಟಿಲ್ಲ. ಸೊ ಹೆಂಗೆ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಯಾವಾಗ ಇಳಿಯೋದು ಎಲ್ಲ ತೋರಿಸಿದ್ದಾರೆ. ಶಿವಣ್ಣಂದು ಮಾಸ್ ಕ್ಲಾಸ್ ಅಂತೂ ಕೇಳೋದೇ ಬೇಡ, ನಾವೆಲ್ಲ ಅದ್ರ ಬಗ್ಗೆ ಮಾತಾಡಲೇಬಾರ್ದು ಆ್ಯಕ್ಚುಲಿ. ಬಟ್ ಸ್ಟಿಲ್ ನೀವು ಈ ಮೂವಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ. ಸೊ ಇದರಲ್ಲಿ ರುಕ್ಮಿಣಿ ವಸಂತ್ ಇದ್ದಾರೆ. ಸೊ ಆಸ್ ಯೂಶುವಲ್ ರುಕ್ಮಿಣಿ ವಸಂತ್ ಯಾರಿಗೂ ಸಿಗಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಿಡಿದೆ. ಸೊ ಎಲ್ಲ ಮೂವಿಲೂ ಅವ್ರು ಕೈ ಕೊಟ್ಕೊಂಡು ಹೋಗಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಈ ಮೂವಿಲೂ ಶಿವಣ್ಣಗೆ ಕೈ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಇದು ಅದೇನು ಸಸ್ಪೆನ್ಸ್ ಅಂತ ಏನಿಲ್ಲ, ಇದು ಮೂವಿ ಸ್ಟಾರ್ಟಿಂಗಲ್ಲೇ ಗೊತ್ತಾಗೋಗುತ್ತೆ. ಯಾಕಂದರೆ ನೀವು ಮಫ್ತಿ ನೋಡಿರ್ತೀರ, ಅದರಲ್ಲಿ ಶಿವಣ್ಣಂಗೆ ರುಕ್ಮಿಣಿ ವಸಂತ್ ಇರಲ್ಲ. ಸೊ ನೆಕ್ಸ್ಟು ಇದರಲ್ಲಿ ಇನ್ನೊಂದು ತುಂಬ ಹೈಲೈಟ್ ಅಂತ ಹೇಳಿದ್ರೆ ನನಗೆ ಡೈರೆಕ್ಷನ್. ಸೊ ನರ್ತನ್ ಅವರು ಮಾಡಿರೋದೇ ಎರಡು ಫಿಲಮ್, ಅದರಲ್ಲಿ ಒಂದು ಮಫ್ತಿ, ಒಂದು ಭೈರತಿ ರಣಗಲ್. ಸೊ ಅವರು ಫುಲ್ ಇದಕ್ಕೆ ಡೆಡಿಕೇಟೆಡ್ ಆಗಿ ಈ ಮೂವಿಗೆ ನೀಟಾಗಿ ಸ್ಟೋರಿ ರೆಡಿ ಮಾಡಿ ನೀಟಾಗಿ ಇದೊಂದಕ್ಕೋಸ್ಕರ ಕೂತ್ಕೊಂಡಂಗಿದೆ. ಶಿವಣ್ಣನ್ಗೆ ಇದೊಂಥರ ಈ ಫೇಸ್ನ ಕಂಪ್ಲೀಟ್ ಮಾಡ್ಬಿಡೋಣ ಅಂತ. ಆದರೆ ಅದು ನಿಜವಾಗ್ಲೂ ಎತ್ತಿದ ಕೈ. ಶಿವಣ್ಣ ಮೊದಲೇ ಮಾಸಲ್ಲಿ ಅದು ಎತ್ತಿದ ಕೈ, ಆದರೆ ಈ ಡೈರೆಕ್ಟರ್ ಸೇರಿಕೊಂಡು ಸಕ್ಕದಾಗಿ ಮಾಡಿದ್ದಾರೆ. ಸೊ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು ಇಬ್ರಿಗೂ, ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್. ದ ವೇ ಅವ್ರು ಮಾಡಿರೋದು ಮಾತ್ರ, ನಾನು ಹೇಳ್ತಾರೆ ಸ್ವಲ್ಪ ಜಾಸ್ತಿ ಬಿಲ್ಡಪ್ ಇರ್ಬೋದು, ಬಟ್ ಮೂವಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಇದರಲ್ಲಿ ಶಿವಣ್ಣಂದು ಫಸ್ಟಿಂದನೇ ಇರೋದ್ರಿಂದ ಮಚ್ಚು ಸ್ವಲ್ಪ ಬೇಗನೆ ಹಿಡಿತಾರೆ. ಹೆಂಗೆ ಮಫ್ತಿಲಿ ಲಾಸ್ಟಲ್ಲಿ ಹಿಡಿತಾರಲ್ಲ ಮಚ್ಚು, ಆ ಥರ ಎಲ್ಲ ಇದರಲ್ಲಿ ಸ್ವಲ್ಪ ಬೇಗನೆ ಮಚ್ಚು ಹಿಡಿತಾರೆ. ಬಟ್ ಯಾವ ಥರ ಹಿಡಿತಾರೆ ಅದು ಮೂವಿ ನೋಡಿದಾಗ ಗೊತ್ತಾಗುತ್ತೆ. ಅದೂ ಒಂಥರ ಮಜಾ ಇದೆ. ಅದಾದಮೇಲೆ ಒಂದೊಂದೇ ಮಾಸ್ ಸೀನ್ಸ್ ಇದೆ. ನಾನು ಹೆಂಗೆ ಹೇಳಿದ್ರು ನೀವು ಅದು ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದಾರೆ ನೀವು ಅಂತ ಅನ್ಕೊಬೋದು. ಒಂದೊಂದು ಸೀನು ಅದನ್ನೇ ಥರ ಇದೆ. ಅದನ್ನು ನೀವು ಥಿಯೇಟ್ರಲ್ಲಿ ನೀವು ಮಿಸ್ ಮಾಡಿದರೆ ಇವಾಗ ನೀವು ಮನೇಲಿ ನೋಡಿದ್ರೂ ನಿಮ್ಗೆ ವಿಸಿಲ್ ಹೊಡಿಬೇಕು ಅಂತ ಅನ್ಸುತ್ತೆ. ಸೊ ಇಲ್ಲಿಗೆ ನಾನು ಈ ರಿವ್ಯೂನ ಮುಗಿಸ್ತೀನಿ. ಸೊ ನಿಮಗೆ ಈ ಮೂವಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಮೂವಿ ನಾನು ನೋಡಬೇಕು ಅದನ್ನು ಕಮೆಂಟ್ ಮಾಡಿ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.